ಬಡವರ ಸೇವೆ ಅಂತ ಗುರುತಿಸ್ಕೊಂಡಿರುವ ಶಿವಣ್ಣನವರು ಈ ಒಂದು ಅವರಿಗೆ ಒಂದು ಸಚಿವ ಸಂಪುಟದಲ್ಲಿ ಅವ್ರಿಗೊಂದು ಸಚಿವ ಸ್ಥಾನ ಸಿಗಬೇಕೆಂದು, ಶಾಸಕ ಸ್ಥಾನದಿಂದ ಸಚಿವರಾಗಲೇಬೇಕಂತ ನಾವು ಅವ್ರನ್ನ ಪ್ರಾರ್ಥಿಸಿದ್ದೇವೆ. ಮಂತ್ರಿ ಸ್ಥಾನ ಅವರಿಗೆ ಸಿಕ್ಕಿದರೆ ಅವರ ಕರೆಗಳನ್ನು ಅದರ ಮೂಲಕ ಅವರು ಬಲಪಡಿಸಿ, ಯಾರಿಗೂ ಭೇದ ಭಾವ ಇಲ್ಲದೆ ನಮ್ಮ ಶಿವಣ್ಣ ಅವರು ಎಲ್ಲರಿಗೂ ಸೇವೆ ಕೊಡ್ತಾ ಇದ್ದಾರೆ. ಅವರು ಮಾಡಿರುವಂತಹ ಕೆಲಸ ಅಷ್ಟು ಅದ್ಭುತವಾಗಿದೆ. ಅದರಿಂದ ಅವರು ಜನಪ್ರಿಯರಾಗಿದ್ದಾರೆ. ನಮ್ಮ ಸೆಂಟ್ ಫ್ರಾನ್ಸಿಸ್ ಡಿ ಸೇಲ್ಸ್ ಫಾದರ್ಸು, ಸಿಸ್ಟರ್ಸು ಎಲ್ಲರ ಪರವಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ 136 ಸೀಟುಗಳನ್ನು ಪಡೆದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿತ್ತು. ಇದೀಗ 3 ವರ್ಷಗಳು ಪೂರೈಕೆಯಾದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಹಾಗೆ ಈಗ ಭಾವಿ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಈ ಒಂದು ನಿಟ್ಟಿನಲ್ಲಿ ಈಗ ಸಚಿವಾಕಾಂಕ್ಷಿಗಳು ಎಲ್ಲರೂ ಕೂಡ ಹೈಕಮಾಂಡ್ ಅನ್ನ ಭೇಟಿ ಮಾಡ್ತಿದ್ದಾರೆ. ಕೆಲ ಕ್ಷೇತ್ರಗಳಲ್ಲಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಎನ್ನುವಂತ ಒತ್ತಡವನ್ನ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರ ಮೇಲೆ ಏರ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಬೆಂಗಳೂರು ಹೊರವಲಯ ಆನೇಕಲ್ ಮೀಸಲು ಕ್ಷೇತ್ರದಲ್ಲಿ ಇಲ್ಲಿ ಬಲಗೈ ಸಮುದಾಯವನ್ನ ಪ್ರತಿನಿಧಿಸುವಂತ ಶಾಸಕ ಹ್ಯಾಟ್ರಿಕ್ ಶಾಸಕರಾಗಿರುವ ಬಿ ಶಿವಣ್ಣರವರನ್ನ ಸಚಿವರನ್ನಾಗಿಸಬೇಕು ಅಂತೇಳಿ ಹೆಬ್ಬಗೋಡಿ ನಗರಸಭೆಯ ಸೆಂಟ್ ಫ್ರಾನ್ಸಿಸ್ ಚರ್ಚ್ ನಲ್ಲಿ ವಿಶೇಷವಾದಂತ ಪ್ರಾರ್ಥನೆಯನ್ನ ಸಲ್ಲಿಸಿದಂತ ಕಾರ್ಯಕರ್ತರು ಈ ಬಾರಿ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಬಿ ಶಿವಣ್ಣರವರನ್ನ ಸಚಿವರನ್ನಾಗಿಸಬೇಕು, ಅವರ ಸೇವೆಯನ್ನ ಇಡೀ ರಾಜ್ಯಕ್ಕೆ ನೀಡಬೇಕು, ಆ ಮೂಲಕ ಬಡವರ ಅಭಿವೃದ್ಧಿಗಾಗಿ ಅವರಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತೇಳಿ ಸಾಮೂಹಿಕವಾದಂತ ಪ್ರಾರ್ಥನೆಯನ್ನ ವಿಶೇಷವಾದಂತ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹಲವಾರು ಕಾಂಗ್ರೆಸ್ನ ಮುಖಂಡರುಗಳು ಉಪಸ್ಥಿತರಿದ್ದರು. ಈ ಒಂದು ಪ್ರಾರ್ಥನೆಯ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಆದ್ದರಿಂದ ಪ್ರಭು ನಿಮ್ಮ ಸಮುದ್ರರೆಂದು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವೈವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರೊಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಅಭಿನಯಿಸುತ್ತೇವೆ. ಪ್ರಭು ನಿಮ್ಮ ವಿಷಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಷಯಗಳು ಅವರನ್ನು ಆದೇಶದೊಂದಿಗೂ ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜೆ ಕನ್ಯಾಮರಿಮನವರೊಂದಿಗೂ ಆಕೆಯ ಪದಿ ಸಂತ ಜೋಸಫರೊಂದಿಗೂ ಪುನೀತ ಪ್ರೇಷದರೊಂದಿಗೂ ಎಲ್ಲ ಕಾರ್ಯಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತ ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವಬೋಧನೆಯಿಂದ ಶಿಷ್ಯರಾಗಿ ಪ್ರಭು ಸಕಲ ಕೇಡಿಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಹೌದು, ಹೀಗೆ ಬೆಂಗಳೂರು ಹೊರವಲಯ ಆನೇಕಲ್ ಮೀಸಲು ವಿಧಾನಸಭಾ ಕ್ಷೇತ್ರದ ಹೆಬ್ಬಗೋಡಿ ನಗರಸಭೆಯ ಸೆಂಟ್ ಫ್ರಾನ್ಸಿಸ್ ಚರ್ಚ್ ನಲ್ಲಿ ವಿಶೇಷವಾದಂತ ಪ್ರಾರ್ಥನೆಯನ್ನು ಸಲ್ಲಿಸಿ ಶಾಸಕ ಬಿ ಶಿವಣ್ಣರವರನ್ನ ಈ ಬಾರಿ ಸಚಿವರನ್ನಾಗಿಸಬೇಕು. 3 ಬಾರಿ ಗೆದ್ದಿರುವಂತಹ ಶಾಸಕ ಬಿ ಶಿವಣ್ಣ ಕಾಂಗ್ರೆಸ್ನ ಕಟ್ಟಾಳು, ಅವರನ್ನ ಸಚಿವರನ್ನಾಗಿಸಬೇಕು ಅಂತೇಳಿ ಕಾರ್ಯಕರ್ತರು, ಅದರಲ್ಲೂ ವಿಶೇಷವಾಗಿ ಕ್ರೈಸ್ತ ಕಾರ್ಯಕರ್ತರು ಪ್ರಾರ್ಥಿಸಿದ್ದು ಹೀಗೆ. ದಂಪತಿಗಳ ವರ್ಷ ಪ್ರಾರ್ಥನೆ. ಸೃಷ್ಟಿಯ ಆರಂಭದಲ್ಲಿ ಪುರುಷನನ್ನು ಸ್ತ್ರೀಯನ್ನು ವಿವಾಹದ ಒಡಂಬಡಿಕೆಯ ಮನೆಗೆ ಆನಂದ, ಶಾಂತಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸಿರಿ. ಸೋದರ ಸೋದರಿ ವಿವಾಹ ಪ್ರಕಟಣೆ. ನಮ್ಮ ವಿದ್ಯಾರ್ಥಿಗೆ ಸೇರಿದ ದೊಡ್ಡತ್ತೋಗು ರೆಡ್ ಸಿಟಿ ಎಂಜೆ ಬೆಂಗಳೂರಿನಲ್ಲಿ ನೆಲೆಸಿರುವ ತಂದೆ ಶ್ರೀ ವಿಜಯರಾಜ್ ಮತ್ತು ತಾಯಿ ಶ್ರೀಮತಿ ಮೇರಿ ಪಟ್ಮಾ ಇವರ ಮಗನಾದ ಕ್ಷೇತ್ರದಿಂದ ಆನೇಕಲ್ ಕ್ಷೇತ್ರದಿಂದ ಒಬ್ಬರು ಮಂತ್ರಿಯಾಗಲಿ. ಅದರಿಂದ ಅವರ ಎಲ್ಲ ಅಭಿಪ್ರಾಯಗಳಿಗಾಗಿ ಅವರ ಕನಸುಗಳು ನನಸಾಗಲಿ ಎಂದು ಒಂದು
ಒಂದು ನಿಮಿಷ ಅವರಿಗೋಸ್ಕರ ಎಲ್ಲರೂ ಎದ್ದು ನಿಂತು ಪ್ರಾರ್ಥಿಸುತ್ತಾ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲು ಅವರ ಕರೆಗಳನ್ನು ಬಲಪಡಿಸಿರಿ. ಪ್ರಭು ಈತನ ಎಲ್ಲ ಕೋರಿಕೆಗಳು, ಎಲ್ಲ ಪ್ರಾರ್ಥನೆಗಳು, ಅಭಿಪ್ರಾಯಗಳು ಎಲ್ಲವೂ ಈಡೇರುವಂತೆ ಮಾಡಿ ಕೆಲಸಗಳನ್ನು ಮಾಡುವ ಒಂದು ಸರ್ಕಾರವನ್ನು ದೇವರು ನಮಗೆ ದಯಪಾಲಿಸಲಿ ಎಂದು ನಾವು ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಶಾಂತಿಯಿಂದ ಕ್ರೈಸ್ತರು ಯಾವಾಗಲೂ ಕಾಂಗ್ರೆಸ್ನ ಭದ್ರಕೋಟೆ. ಹಾಗಾಗಿ ನಾವೆಲ್ಲರೂ ಕೂಡ ಅವರನ್ನ ಬೆಂಬಲಿಸಿದ್ದೇವೆ, 3 ಬಾರಿ ಜಯಶೀಲರನ್ನಾಗಿ ಮಾಡಿದ್ದೇವೆ. ಅವರನ್ನ ಸಚಿವರನ್ನಾಗಿಸ್ಬೇಕು ಅಂತ ಹೇಳಿ ಇನ್ನಷ್ಟು ಕಾರ್ಯಕರ್ತರು ಸರ್ಕಾರವನ್ನ ಒತ್ತಾಯಿಸಿದ್ದು ಹೀಗೆ. ಸೋನಿಯಾ ಗಾಂಧಿ ಕೆ, ರಾಹುಲ್ ಗಾಂಧಿ ಕೆ, ಪ್ರಿಯಾಂಕಾ ಗಾಂಧಿ ಕೆ, ಸಿದ್ದರಾಮಯ್ಯ ಜಿ ಕೆ, ಡಿ.ಕೆ. ಶಿವಕುಮಾರ್ ಗೆ, ಶಿವಣ್ಣ ಅವರಿಗೆ. ಈ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರು ಈ ಒಂದು ಆನೇಕಲ್ ಕ್ಷೇತ್ರದಲ್ಲಿ ತನ್ನದೇ ಆದ ಒಂದು ಬಡವರ ಸೇವೆ ಅಂತ ಗುರುತಿಸ್ಕೊಂಡಿರುವ ಶಿವಣ್ಣನವರು ಈ ಒಂದು 3 ವರ್ಷಗಳ 3 ಅವಧಿಗಳ ಕಾಲದಲ್ಲಿ ಅವರು ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಾರೆ. ಆದ್ದರಿಂದ ಈ ಒಂದು ದಿನದಲ್ಲಿ ವಿಶೇಷವಾಗಿ ಈ ಒಂದು ಕಾಂಗ್ರೆಸ್ ಕಾರ್ಯಕರ್ತರಾದ ನಾವೆಲ್ಲರೂ ಕೂಡ ಈ ಒಂದು ದಿನದಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಯಾವುದೇ ಕಾರಣಕ್ಕೂ ಸಚಿವರಾಗುವುದನ್ನು ತಪ್ಪಿಸೋದು ಬೇಡ. ಅವರು ಏಕೆಂದರೆ ಇನ್ನೂ ಬಡ ಜನರಿಗೆ ಬರೀ ಆನೇಕಲ್ ಕ್ಷೇತ್ರಕ್ಕೆ ಮಾತ್ರ ಮೀಸಲಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರು ಸೇವೆ ನಿರಂತರವಾಗಿರಬೇಕು. ಯಾಕೆಂದರೆ ಯಾವುದೇ ಒಂದು ಬಡವರು ಅವ್ರ ಮನೆ ಹತ್ರ ಹೋದಾಗ ಅವರು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಪ್ರೀತಿಯಿಂದ ಮಾತನಾಡಿ ಅವರಿಗೆ ಏನು ಕಷ್ಟ ತೊಂದರೆಗಳು ಕುಂದುಕೊರತೆಗಳಿರ್ತಾವೋ ಅನೇಕ ಸಾರಿ ನೀಗಿಸಿರೋದಿದೆ. ವಿಶೇಷವಾಗಿ ನನ್ನೇ ತೆಗೆದುಕೊಂಡ್ರೆ ಈ ವರ್ಷದ ಈ ಸಾಲಿನಲ್ಲಿ ಕನಿಷ್ಠ ಪಕ್ಷ ಕಡಿಮೆ ಅಂತ ಹೇಳಿದ್ರೆ 50ರಿಂದ 60 ಜನ ಮಕ್ಕಳನ್ನ ನಮ್ಮ ಶಾಲೆಗೆ ನಾವು ಅವರನ್ನು ಒಂದು ಸೀಟ್ ಕೊಡಿಸೋದಾಗಿರ್ಬೋದು, ಅಥವಾ ಫೀಸ್ ಕಡಿಮೆ ಮಾಡಿಸೋದಾಗಿರ್ಬೋದು, ಅಥವಾ ಅವರಿಗೆ ಮೋರಲ್ ಸಪೋರ್ಟ್ ಕೊಡೋದಾಗಿರ್ಬೋದು, ಅನೇಕ ರೀತಿಯಲ್ಲಿ ನಾವು ಮಾಡಿದ್ದೀವಿ. ಆದ್ದರಿಂದ ಇವತ್ತು ವಿಶೇಷವಾಗಿ ಅವರ ಒಂದು ಪ್ರೀತಿಯ ಶಿಷ್ಯರು ನಾವು, ಅವರ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು ನಾವಾಗಿದ್ದೇವೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಮ್ಮ ಶಿವಣ್ಣನವರು ನಮ್ಮ ನೆಚ್ಚಿನ ಶಾಸಕರು, ಅವರು ಯಾವುದೇ ಕಾರಣಕ್ಕೂ ಶಾಸಕ ಸ್ಥಾನದಿಂದ ಸಚಿವರಾಗಲೇಬೇಕಂತ ನಾವು ಅವ್ರನ್ನ ಪ್ರಾರ್ಥಿಸಿದ್ದೇವೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮನಸ್ಸು ಮಾಡಿದ್ರೆ ಇವರನ್ನ ಸಚಿವರನ್ನಾಗಿಸಬಹುದು. ಈಗಾಗಲೇ ತಮ್ಮದೇ ಆದಂತ ಪ್ರಭಾವವನ್ನ, ಅದರಲ್ಲೂ ವಿಶೇಷವಾಗಿ ಬಲಗೈ ಸಮುದಾಯದಲ್ಲಿ ತಮ್ಮ ಒಂದು ಛಾಪನ್ನ ಮೂಡಿಸಿರುವಂತ ಬಿ ಶಿವಣ್ಣರವರನ್ನ ಮುಖ್ಯಮಂತ್ರಿ ಆಗಿಸ್ಬೇಕು ಅಂತ ಹೇಳಿ ಇನ್ನಷ್ಟು ಕಾರ್ಯಕರ್ತರು ಒತ್ತಾಯಿಸಿದ್ದು ಹೀಗೆ. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ರೂಪಿಸಲಾಗುವ ಈ ನೂತನ ಸರ್ಕಾರದಲ್ಲಿ ತಮ್ಮ ಸಚಿವ ಸಂಪುಟದಲ್ಲಿ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀಯುತ ಶಿವಣ್ಣ ಅವರಿಗೂ ಸಹ ಅವರು ಒಂದು ಮಂತ್ರಿಯಾಗಬೇಕು. ಈ ಆನೇಕಲ್ ಕ್ಷೇತ್ರದಿಂದ 3 ಬಾರಿ ಗೆದ್ದು ಅನೇಕ ಕೆಲಸ ಕಾರ್ಯಗಳನ್ನು ಜನಪ್ರಿಯ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಇನ್ನೂ ಮಂತ್ರಿ ಸ್ಥಾನ ಅವರಿಗೆ ಸಿಕ್ಕಿದರೆ ಅವರ ಕರೆಗಳನ್ನು ಅದರ ಮೂಲಕ ಅವರು ಬಲಪಡಿಸಿ ಹೆಚ್ಚಿನ ಕೆಲಸ ಕಾರ್ಯಗಳು ಆನೇಕಲ್ ಕ್ಷೇತ್ರಕ್ಕೆ, ನಮ್ಮ ಈ ಕ್ಷೇತ್ರಕ್ಕೆ ಅನೇಕ ಒಳ್ಳೆಯ ಕೆಲಸ ಕಾರ್ಯಗಳು ಅವರಿಂದ ಆಗುತ್ತದೆ. ಆದ್ದರಿಂದ ನಾವೆಲ್ಲರೂ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವುದು, ಇದರ ಕಾಂಗ್ರೆಸ್ ನಾಯಕರಲ್ಲಿ ನಾವು ಮನವಿ ಮಾಡುವುದು, ನಮ್ಮ ನೆಚ್ಚಿನ ಶಾಸಕರಾದ ಶಿವಣ್ಣನವರಿಗೆ ಒಂದು ಅವಕಾಶವನ್ನು ನೀಡಬೇಕಾಗಿ ಕೇಳಿಕೊಡುತ್ತೇನೆ. ಅವರು ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿ ನಮ್ಮ ಕರ್ನಾಟಕ ಜನತೆಯ, ವಿಶೇಷವಾಗಿ ನಮ್ಮ ಆನೇಕಲ್ ಕ್ಷೇತ್ರದ ಜನತೆಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲು ಅವರಿಗೆ ಒಂದು ಅವಕಾಶವನ್ನು ನೀಡಬೇಕಾಗಿ ಎಲ್ಲರೂ, ಈ ಕ್ಷೇತ್ರದ ಜನರು, ವಿಶೇಷವಾದ ನಮ್ಮ ಕ್ರೈಸ್ತ ಸಮುದಾಯದಿಂದನೂ ಸಹ ನಾವು ಈ ಒಂದು ಒತ್ತಾಯವನ್ನು ನಮ್ಮ ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಯಾರಿಗೂ ಭೇದ ಭಾವ ಇಲ್ಲದೆ ನಮ್ಮ ಶಿವಣ್ಣವರು ಎಲ್ಲರಿಗೂ ಸೇವೆ ಕೊಡ್ತಾ ಇದ್ದಾರೆ. ಇದೇ ಥರ ನಮ್ಮ ಶಿವಣ್ಣವರು ನಮ್ಮ ತಾಲೂಕಲ್ಲಿ ಸಚಿವರಾಗಿ ನಾವು ನೋಡಬೇಕಂತ ಎಲ್ಲರಿಗೂ ಆಸೆ ಇದೆ. ಹಂಗಾಗಿ ನಮ್ಮ ಅಣ್ಣ ಶಿವಣ್ಣವರು ಸಚಿವರಾಗಿ ಬರಲಿ ಅಂತ, ಆರಿಸಿ ಬರಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ನಾವು ಮಸೀದಿಯಲ್ಲಿ ಎಲ್ಲನೂ ಪ್ರಾರ್ಥನೆ ಮಾಡಿದ್ದೀವಿ. ಇವರೆಲ್ಲ ಸೇರಿ ನಮ್ಮ ರಾಜ್ಯವನ್ನು ಬೆಳೆಸಿದ್ದಾರೆ. ಇದೇ ಥರ ರಾಜ್ಯವನ್ನು ಉಳಿಸಿ ಎಲ್ಲರನ್ನೂ ಜೊತೆ ತಗೊಂಡು ಎಲ್ಲ
ಎಲ್ಲ ಧರ್ಮೀಯರು ಸಮಪಾಲು ಸಮಬಾಳು ಅಂತ ಬಾಳ್ತಾ ಇದ್ದಾರೆ. ಇದೇ ಥರ ಬಾಳಕ್ಕೆ ಅನುಕೂಲ ಮಾಡಿಕೊಡ್ಲಿ ಅಂತ ನಾವೆಲ್ಲ ಕೇಳ್ತೀವಿ. ಫ್ರಾನ್ಸಿಸ್ ಡಿ ಸೇಲ್ಸ್ ಚರ್ಚ್ನ ಎಲ್ಲ ಭಕ್ತಾದಿಗಳು ನಮ್ಮ ಜನಪ್ರಿಯ ಶಾಸಕರಾದಂತಹ ಶಿವಣ್ಣ ಅನ್ನೋರಿಗೆ ಅವರಿಗೆ ಒಂದು ಸಚಿವ ಸಂಪುಟದಲ್ಲಿ ಅವ್ರಿಗೊಂದು ಸಚಿವ ಸ್ಥಾನ ಸಿಗಬೇಕೆಂದು ನಾವೆಲ್ಲರೂ ಸೇರಿ ತುಂಬ ದೇವರ ಹತ್ರ ಯೇಸು ಕ್ರಿಸ್ತರ ಬಳಿ ಮತ್ತು ದೇವರ ಬಳಿ ಪ್ರಾರ್ಥಿಸಿದ್ದೇವೆ. ನಮ್ಮ ಪ್ರಾರ್ಥನೆಗೆ ದೇವರು ಅವರು ಪ್ರಾರ್ಥನೆಗೆ ಫಲ ಕೊಡ್ತಾರೆ. ಅವರು ಸಚಿವ ಆಗೇ ಆಗ್ತಾರೆ. ಯಾಕಂದರೆ ಅವರು ನಮ್ಮ ಆನೇಕಲ್ ಭಾಗದ ಎಲ್ಲ ಬಡ ಜನರಿಗೆ ಅವರು ಸಹಾಯ ಮಾಡಿದ್ದಾರೆ. ಅವರು ಬಡವರ ಪ್ರತಿನಿಧಿಯಾಗಿದ್ದಾರೆ. ಎಲ್ಲ ಕಷ್ಟದಲ್ಲೂ ಯಾವ ಕ್ಷಣದಲ್ಲಿ ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ಒಂದು ಫೋನ್ ಮಾಡಿದರೆ ಸಾಕು, ಇಮಿಡಿಯೇಟಾಗಿ ನಮ್ಮ ಕ್ರೈಸ್ತ ಬಾಂಧವರಿಗೆಲ್ಲ ಸತತವಾಗಿ ಅವರು ನಮಗೆ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಅವರು ಮಾಡಿರುವಂತಹ ಕೆಲಸ ಅಷ್ಟು ಅದ್ಭುತವಾಗಿದೆ. ಅದರಿಂದ ಅವರು ಜನಪ್ರಿಯರಾಗಿದ್ದಾರೆ. ಅವರ ಈ ಸಚಿವ ಸಂಪುಟದಲ್ಲಿ ಅವರಿಗೆ ಈ ಸಚಿವ ಸ್ಥಾನ ದೊರಕಲೆಂದು ನಾವೆಲ್ಲ ಕ್ರೈಸ್ತ ಬಾಂಧವರು ಪ್ರಾರ್ಥನೆ ಮಾಡಿದ್ದೀವಿ. ಆ ಪ್ರಾರ್ಥನೆ ಫಲಗೊಳ್ಳುತ್ತದೆ ಎಂಬುದನ್ನು ಎಲ್ಲರ ಮುಂದೆ ನಾನು ನಿವೇದಿಸುತ್ತೇನೆ. ಅವರಿಗೆ ಜಯವಾಗಲಿ. ಮತ್ತು ಡಿ ಕೆ ಶಿವಕುಮಾರ್ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರ ಕಾರ್ಯ ದೇವರ ಅನುಗ್ರಹದಿಂದ ಸಂಪೂರ್ಣವಾಗಿ ಪೂರ್ಣಗೊಳ್ಳಲಿ. ಇವರು ಅದೇ ರೀತಿಯಲ್ಲಿ ಎಲ್ಲರಿಗೂ ಉಪಕಾರ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಆಗಲಿ, ಶಿವಣ್ಣ ಆಗಲಿ, ನಮ್ಮ ಸೆಂಟ್ ಫ್ರಾನ್ಸಿಸ್ ಡಿ ಸೇಲ್ಸ್ ಫಾದರ್ಸು, ಸಿಸ್ಟರ್ಸು ಎಲ್ಲರ ಪರವಾಗಿ ನಾವು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಎಲ್ಲರೂ ವಿಶೇಷವಾಗಿ ಅವ್ರಿಗಾಗಿ ಪ್ರಾರ್ಥಿಸ್ತಿದ್ದಾರೆ. ಅವರು ಸಚಿವರಾಗೇ ಆಗ್ತಾರೆ ಅಂತ ಪ್ರಾರ್ಥಿಸ್ತಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು. ಒಟ್ನಲ್ಲಿ ಬುಧವಾರ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅವತ್ತು ಒಂದಷ್ಟು ಶಾಸಕರನ್ನ ತಮ್ಮ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಮೊದಲನೆಯ ಸಚಿವ ಸಂಪುಟದಲ್ಲೇ ಅವರನ್ನ ಸಚಿವರನ್ನಾಗಿಸ್ಬೇಕು. ಡಿ ಕೆ ಶಿವಕುಮಾರ್ ಅವರು ಮನಸ್ಸು ಮಾಡಿದ್ರೆ ಇದೆಲ್ಲವೂ ಕೂಡ ಸಾಧ್ಯ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯ. ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ವಿಶೇಷವಾಗಿ ಕ್ರೈಸ್ತ ಮತದಾರರು ಹೈಕಮಾಂಡ್ ಅನ್ನ ಒತ್ತಾಯಿಸ್ತಾ ಇದ್ದಾರೆ. ಈ ಒತ್ತಡಕ್ಕೆ ಮಣಿದು ಕಾಂಗ್ರೆಸ್ನ ಹೈಕಮಾಂಡ್ ಶಿವಣ್ಣರವರನ್ನ ಸಚಿವರನ್ನಾಗಿಸ್ತಾರೆ ಅನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.